ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಸಿಂಧು ದಿಲೀಪ್. ಹಾಯ್ ಹಲೋ, ನಾವಿವತ್ತು ನಮ್ಮ ಅಪ್ಪ ಅವ್ರ ಊರಿಗೆ ಬಂದಿದ್ದೀವಿ. ಬನ್ನಿ ನೇರಳೆ ಹಣ್ಣು ಕಿತ್ಕೊಳ್ಳೋಣ. ನೋಡಿ, ಇದೆಲ್ಲ ನೇರಳೆ ಹಣ್ಣು ಮರಗಳೇ, ಅದರಲ್ಲೆಲ್ಲ ತುಂಬಾ ಇದೆ. ಈ ಮರದಲ್ಲೇ ಚೆನ್ನಾಗಿರೋದು, ಈ ಮರದಲ್ಲೆಲ್ಲ ಚೆನ್ನಾಗಿಲ್ಲ, ಸ್ವಲ್ಪ ಕಸರೆ ಹೊಡಿತೈತೆ. ಈ ಮರದಲ್ಲಿ ಚೆನ್ನಾಗಿದೆ ನೇರಳೆ ಹಣ್ಣುಗಳು. ಈ ಮರದಲ್ಲಿ ಕಿತ್ಕೊತಾ ಇದ್ದೀವಿ. ನೋಡಿ, ನಮ್ಮ ಯಜಮಾನ್ರು ಮರದ ಮೇಲೆ ಹತ್ತಿದ್ದಾರೆ. ಮರದ ಮೇಲೆ ತುಂಬಾ ಕೆಂಪಿರುವೆಗಳಿತ್ತು, ಹಾಗಾಗಿ ಸ್ವಲ್ಪನೇ ಕಿತ್ಕೊಂಡಿದ್ದು. ನಾನು ಹಂಗೆ ಸ್ವಲ್ಪ ವೀಡಿಯೋಸು ಫೋಟೋಸ್ ತೊಗೊಂಡು ಹಂಗೆ ನಾನು ನೋಡಿ ಎಷ್ಟೆಷ್ಟು ದಪ್ಪ ಇದೆ, ಎಷ್ಟು ಚೆನ್ನಾಗಿದೆ ಮರ. ತುಂಬ 3 ಮರಗಳಲ್ಲೂ ತುಂಬಾ ಇದೆ ನೇರಳೆ ಹಣ್ಣು. ಯಾರೂ ಕಿತ್ಕೊಳೋರಿಲ್ಲ. ಹಾಗಾಗಿ ನಮ್ಮ ಅಜ್ಜಿ ಫೋನ್ ಮಾಡಿ ಕರೆದ್ರು, ಬಂದ್ರಿ ಕಿತ್ಕೊಂಡೋಗಿ ಬನ್ನಿರಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟೆಷ್ಟು ದಪ್ಪ ಇದೆ, ಸ್ವೀಟಾಗಿದೆ. ನೋಡಿ, ಇವರು ನಮ್ಮಪ್ಪ ಅವ್ರ ಅಮ್ಮ, ನಮ್ಮ ಅಜ್ಜಿ. ನೋಡಿ ನೇರಳೆ ಹಣ್ಣು ಎಷ್ಟೆಷ್ಟು ದಪ್ಪ ಇದೆ. ಹಂಗೆ ನಾವೆಲ್ಲ ಕವರಲ್ಲೆಲ್ಲ ಹಾಕ್ಕೊಂಡು ನಾವು ಮತ್ತೆ ತೋಟದ ಕಡೆ ಹೋದ್ರಿ. ತೋಟದ ಕಡೆ ತುಂಬ ದಿನ ಆಗಿತ್ತು ಹೋಗಿ, ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ನಾನು ತುಂಬ ದಿನದಿಂದ ನಮ್ಮ ಹಸ್ಬೆಂಡ್ನ ಕೇಳ್ತಾ ಇದ್ದೆ, ಹಲಸಿನಣ್ಣು ತೊಗೊಂಬರೋಣ ಬಾ ತೋಟಕ್ಕೆ ಹೋಗಿ ಅಂತ. ಹಾಗಾಗಿ ಫೈನಲಿ ಇವತ್ತಾಯಿತು, ಇವತ್ತು ಬಂದಿದ್ದೀರಿ ತೋಟಕ್ಕೆ. ನೋಡಿ, ವಾರಕ್ಕೆ ನಾವು ಕೊಟ್ಟಿದ್ದಾರೆ. ಟೊಮೊಟೊ ಹಾಕಿದ್ದಾರೆ ಅವರು. ನೋಡಿ, ನಮ್ಮ ಯಜಮಾನ್ರು ಮೇಲೆ ಇದ್ದಾರೆ ಟಾಪಲ್ಲಿ. ಅದು ಮರದಲ್ಲೇ ಒಂದು ಹಣ್ಣಾಗೋಗಿತ್ತು. ಅದು ತುಂಬಾ ಹಲಸಿನಣ್ಣು ತುಂಬಾ ಸ್ವೀಟಾಗಿದೆ, ಮತ್ತು ತೊಳೆಗಳು ಕೂಡ ತುಂಬಾ ದೊಡ್ಡದಾಗಿದೆ. ಅದು 1-2 ತಿಂದ್ರೂ ಸ್ಯಾಟಿಸ್ಫೈ ಆಗಿರುತ್ತೆ. ನನಗಂತೂ ಈ ಮರದಲ್ಲಿ ತುಂಬಾ ಇಷ್ಟ ಹಲಸಿನಣ್ಣು. ಹಾಗಾಗಿ 3 ತೊಗೊಂಡ್ರಿ. ಒಂದು ಮೇಲೆಯಿಂದ ಬಿದ್ದು ಸ್ಮ್ಯಾಶ್ ಆಗೋಯ್ತು, ಮತ್ತು 2 ತೊಗೊಂಡೋದ್ರಿ ಮನೆಗೆ. ಹಲಸಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು ತೊಗೊಂಡೋದ್ರಿ ಮನೆಗೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.